ಗಾಜಾ ಪಟ್ಟಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ವಿಲಕ್ಷಣ ಎಂದು ಕರೆದಿರುವಂತಹ ಕಾಂಗ್ರೆಸ್ ಹಿರಿಯ ನಾಯಕ ಜೈರಾಮ್ ರಮೇಶ್ ಈ ವಿಚಾರವಾಗಿ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜಾಗತಿಕ ಅಶಾಂತಿಗೆ ಕಾರಣವಾಗಬಹುದಾದ ಅಮೆರಿಕ ಅಧ್ಯಕ್ಷ ಹೇಳಿಕೆ ಸ್ವೀಕಾರಾರ್ಹವಲ್ಲ ಎಂದು ಹೇಳಿರುವ ಜೈರಾಮ್ ರಮೇಶ್, ಸ್ವಾತಂತ್ರ್ಯ ಮತ್ತು ಘನತೆಯಿಂದ ಜೀವನ ನಡೆಸುವ ಪ್ಯಾಲೆಸ್ಟೈನ್ ಜನರ ಹಕ್ಕನ್ನು ಕಿತ್ತುಕೊಳ್ಳಲಾಗದು ಅಂತ ಟ್ವೀಟ್ ಮಾಡಿದ್ದಾರೆ. ಉತ್ತುಂಗಕ್ಕೇರಿರುವಂತಹ ಬಿಜೆಪಿಯ ಭಿನ್ನಮತದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಸವದಿ, ಬಿಜೆಪಿಯ ಅಧ್ಯಕ್ಷ ಹುದ್ದೆ ಮಾತ್ರವಲ್ಲ, ವಿರೋಧ ಪಕ್ಷದ ನಾಯಕರ ಬದಲಾವಣೆಯೂ ಆಗಲಿದೆ. ಇದು ನನಗೆ ಬಂದಿರುವ ಖಚಿತ ಮಾಹಿತಿ ಅಂತ ಹೇಳಿದ್ದಾರೆ. ಆ ಮೂಲಕ ಈಗಿನ ವಿಜಯೇಂದ್ರ ಕೆಳಗಿಳಿಯಬೇಕು ಎನ್ನುವ ಒತ್ತಾಯದ ಜೊತೆಗೆ ಆರ್ ಅಶೋಕ್ ಕೂಡ ಕೆಳಗಿಳಿಯಲಿದ್ದಾರೆ ಎನ್ನುವ ಸುಳಿವನ್ನ ಸವದಿ ನೀಡಿದ್ದಾರೆ. ಅಮೆರಿಕದಿಂದ ಸ್ವದೇಶಕ್ಕೆ ಮರಳಿರುವಂತಹ ಅಕ್ರಮ ಭಾರತೀಯ ವಲಸಿಗರು ಅಮೃತ್ಸರ್ನಿಂದ ತಮ್ಮ ತವರು ರಾಜ್ಯಗಳಿಗೆ ಪ್ರಯಾಣ ಆರಂಭಿಸಿದ್ದಾರೆ. ಈ ಮಧ್ಯ ಅಮೆರಿಕಕ್ಕೆ ಅಕ್ರಮವಾಗಿ ವಲಸೆ ಹೋಗಿದ್ದ ಪಂಜಾಬ್ ನಿವಾಸಿಯೊಬ್ಬರು ಅಮೆರಿಕದಲ್ಲಿ ತಾವು ಎದುರಿಸಿದ ಸಂಕಷ್ಟಗಳು ಮತ್ತು ಪ್ರಯಾಣದ ಭಯಾನಕ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ವಿಮಾನದಲ್ಲಿ ಎಲ್ಲಾ ವಲಸಿಗರಿಗೆ ಕೈಕೊಳ ಮತ್ತು ಕಾಲಿಗೆ ಸರಪಳಿ ಬಿಗಿಯಲಾಗಿತ್ತು ಮತ್ತು ಅಮೃತ್ಸರ್ಗೆ ಬಂದಿಳಿದ ನಂತರವೇ ಅವುಗಳನ್ನು ತೆಗೆಯಲಾಯಿತು ಅಂತ ಭಾರತೀಯ ವಲಸಿಗರು ಹೇಳಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ದೊರಕಿದೆ. 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಶಿವಮೊಗ್ಗದಿಂದ ಆಗುಂಬೆಯವರೆಗೆ, ತೀರ್ಥಹಳ್ಳಿ ಕುರುವಳ್ಳಿ ದೇವಂಗಿ ಮಾರ್ಗದಲ್ಲಿ ಗಡಿಕಲ್ವರೆಗೆ ಅನುಷ್ಠಾನ ಹಂತದಲ್ಲಿದೆ. 100 ವರ್ಷದಿಂದ ಬೆಳೆದು ನಿಂತ ಸಾವಿರಾರು ಮರಗಳು ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಜೀವ ಕಳೆದುಕೊಂಡಿವೆ.